ಮದ್ವೆ ಬೇಡ ಅಂತ ಹೇಳಿದೀನಿ. ದಯವಿಟ್ಟು ಇಲ್ಲಿಂದ ಹೋಗಿ. ಈ ಜಯಂತಣ್ಣ ಎಲ್ಲಿ ಹೋದ್ನೋ ಏನೋ, ಏನ್ ಮಾಡ್ತಿದ್ದಾನೋ ಏನೋ. ಅವತ್ತಿನ ಥರ ಮತ್ತೇನಾದ್ರೂ ಮನೆ ಬಿಟ್ಟು ಹೋಗ್ಬಿಟ್ಟ. ನಮ್ಗೇನು ಮಾಡ್ಬೇಡಿಪ್ಪ. ಪೊಲೀಸವ್ರಿಗೆ ಕಂಪ್ಲೇಂಟ್ ಕೊಟ್ರೆ ನಿಮ್ಮ ಮನೆಯವ್ರನ್ನ ಹೊಟ್ಟು ಸಾಯಿಸ್ಬಿಡ್ತೀನಿ. ಬೇರೆಯವರಿಂದ ತೊಂದರೆ ಅನುಭವಿಸೋದೇ ಆಗೋಯ್ತು ನಮ್ಮ ಜೀವನ. ಜಯಂತ ನಮ್ಮ ಹುಡುಗ, ಅವನಿಗೆ ಹೇಳಿ ಸುಮ್ಮನಾಗಿಸ್ಬೋದು. ಜಯಂತನ ಜೊತೆ ಮಯೂರಿ ಮದುವೆ ಆಯ್ತು ಅಂದ್ರೆ ಚಾರು ಸುಮ್ಮನೆ ಇರ್ತಾಳ? ಅದಕ್ಕೆ ನಿಮ್ಮ ಫ್ರೆಂಡಿಗೆ ಕೊಟ್ಟ ಮಾತನ್ನ ಉಳಿಸ್ಕೊಳ್ಳಿ. ಹೇಳಿ ಬಾವ. ನಿನ್ನೆ ರಾತ್ರಿ ಒಂದಷ್ಟು ಜನ ಕಳ್ಳರು ಬಂದಿದ್ರು ಕಣೆ. ಏನ್ ಭಾವ, ನೀವು ಪೊಲೀಸ್ ಕಂಪ್ಲೇಂಟ್ ಕೊಡ್ಬಾರ್ದಿತ್ತಾ? ಹೀಗೆ ಬಿಟ್ರೆ ಕಳ್ಳರಿಗೆ ಅದೇ ಚಾಳಿ ಆಗ್ಬಿಡುತ್ತೆ. ಕಂಪ್ಲೇಂಟ್ ಕೊಡೋದು ಹೆಚ್ಚಲ್ಲ ಪಶುಪತಿ. ಆಮೇಲೆ ಅವ್ರಿಗೆ ನಮ್ಮ ಮೇಲೆ ದ್ವೇಷ ಬಂದು ಅದನ್ನೇ ಗುರಿಯಾಗಿಟ್ಕೊಂಡು ನಮಗೆ ತೊಂದರೆ ಕೊಡೋದಕ್ಕೆ ಶುರು ಮಾಡಿಬಿಟ್ರೆ, ಮೊದಲೇ ಹೆಣ್ಣೆತ್ತೋರು ಗಾಜಿನ ಮನೇಲಿ ಇದ್ದ ಹಾಗೆ ಏನೋ ಒಂದಷ್ಟು ಬಟ್ಟೆ ಹಣ ಅದು ಇದು ಎತ್ಕೊಂಡೋದ್ರಷ್ಟೇ. ಪ್ರಾಣ ಉಳಿಸಿದಾರಲ್ಲ, ಅದು ನಮ್ಮ ಪುಣ್ಯ ಸಾಕಷ್ಟು. ಭಾವ, ನಾನು ಅಲ್ಲಿ ಬರಲ ಈಗ? ಬೇಡ, ವಿಷಯ ನಿನಗೊಬ್ಬನಿಗಾದ್ರೂ ಗೊತ್ತಿರಲಿ ಅಂತ ನಿನಗೆ ಹೇಳಿದೆ ಅಷ್ಟೇ. ನೋಡೋ, ಮನೇಲಿರೋರ್ಗೆಲ್ರಿಗೂ ಹೇಳ್ಬಿಟ್ಟು ಗಾಬರಿ ಮಾಡಕ್ಕೆ ಹೋಗ್ಬೇಡ. ಸರಿ ಭಾವ, ಯಾರಿಗೂ ಹೇಳಲ್ಲ. ಭಾವ, ಮಯೂರಿ ನೋಡೋಕ್ಕೆ ಗಂಡಿನ ಕಡೆಯವ್ರು ಬರ್ತಾರೆ ಅಂತ ಹೇಳಿದ್ರಲ್ಲ, ಆ ವಿಷಯ ಏನಾಯ್ತು? ಸ್ವಲ್ಪ ದಿನ ಮುಂದಕ್ಕೆ ಹಾಕೋದು ಒಳ್ಳೇದಲ್ವಾ? ಅವ್ರಿಗೂ ಈಗಷ್ಟೇ ಫೋನ್ ಮಾಡಿ ನೀನು ಹೇಳಿದಾಗೆ ಸ್ವಲ್ಪ ದಿನ ಬಿಟ್ಟು ಬನ್ನಿ ಅಂತ ಹೇಳಿದ್ದೀನಿ. ಸರಿ ಭಾವ. ಏನಂತೆ? ಎಲ್ಲ ಒಂದು ಹದಕ್ಕೆ ಬರುತ್ತೆ. ತಲೆನೋಯ್ತಾ ಇದೆ. ಕಾಫಿ ಸಿಗುತ್ತಾ? ಬಂದೆ. ನೋಡಮ್ಮ ಚಾರು, ಈ ಫ್ಲಾಟ್ ಬೇಡ. ನಮ್ಮ ಜೊತೆ ಬಂದಿದ್ಬಿಡು. ಒಬ್ಬಳೇ ಇದ್ದು ಏನು ಮಾಡ್ತೀಯ? ಹೆಣ್ಮಕ್ಳು ಒಬ್ಬರೇ ಇರೋದು ರಿಸ್ಕ್ ಅಲ್ವಾ? ನನ್ನ ಮಾತು ಕೇಳು ಪುಟ. ಹೌದಮ್ಮ ಚಾರು, ನೀನಿಲ್ದೆ ಆ ಮನೆ ಖಾಲಿ ಖಾಲಿ ಅನ್ನಿಸ್ತಿದೆ. ತುಂಬಾ ಬೋರ್ ಆಗ್ತಿದೆ. ನಮ್ಮ ಜೊತೆ ಬಂದ್ಬಿಡಮ್ಮ ಪ್ಲೀಸ್. ಅದೇನೋ ಬಿಸ್ನೆಸ್ ಶುರು ಮಾಡಬೇಕು ಅಂತಿದ್ಯಲ್ಲ, ಅಲ್ಲೇ ಇದ್ಕೊಂಡು ಮಾಡ್ಬೋದಲ್ವಾ? ಡ್ಯಾಡಿ, ನನ್ನ ನಿರ್ಧಾರನ ಬದಲಾಯಿಸೋ ಪ್ರಯತ್ನ ಮಾಡಬೇಡಿ. ಇದನ್ನ ಹೇಳಕ್ಕೆ ಇಷ್ಟು ದೂರ ಬಂದ್ರ ಫೋನಲ್ಲೇ ಹೇಳ್ಬೋದಾಗಿತ್ತಲ್ಲ. ನಿಮ್ಮ ಟೈಮ್ ಆದ್ರೂ ಸೇವ್ ಆಗ್ತಿತ್ತು. ನವೀನ ಇಲ್ಲಿ ಯಾಕೆ ಕಳ್ಸಿದ್ರಿ? ಇಲ್ವಲ್ಲ, ನಾವು ಕಳಿಸಿದ್ವಾ? ನನಗೆ ಗೊತ್ತು, ಎಲ್ಲರೂ ಸೇರ್ಕೊಂಡು ನಾಟಕ ಮಾಡ್ತಿದ್ದೀರಾ. ನೋಡಿ, ನಂದು ಒಂದೇ ನಿರ್ಧಾರ. ಅವತ್ತು ಇದನ್ನೇ ಹೇಳಿದ್ದೀನಿ. ನಾನು ಅನ್ಕೊಂಡಿರೋದನ್ನ ಸಾಧನೆ ಮಾಡಬೇಕು. ಅಲ್ಲಿ ತನಕ ನಾನು ಆ ಮನೆಗೂ ಬರಲ್ಲ, ಮದ್ವೆನೂ ಆಗಲ್ಲ.
ಇನ್ನೊಂದು ವಿಷಯ, ನಾನು ಮದುವೆ ಅಂತ ಆಗೋದಾದ್ರೆ ಜಯಂತನ್ ಮಾತ್ರ. ಹುಟ್ಟಿ ಯಾಕಮ್ಮ ಗಾಬರಿ ಆಗ್ತೀಯ? ಅಪ್ಪ ಅಮ್ಮಂಗೆ ಏನೂ ಆಗಿಲ್ಲಮ್ಮ, ಅವ್ರು ಚೆನ್ನಾಗೇ ಇದ್ದಾರೆ. ಕಳ್ಳರು ಕಳ್ತನ ಮಾಡ್ಕೊಂಡಿದ್ದೀವಿ ಅಷ್ಟೇ. ನೀನು ಏನು ಯೋಚನೆ ಮಾಡಪ್ಪ. ನೀನು ಒಳಬಾರ್ದಪ್ಪ, ನೀನು ಒಳಬಾರ್ದು ಚಿನ್ನ. ಮಾವ, ಒಂದು ಕೆಲಸ ಮಾಡೋಣ, ತೋಟದ ಮನೆಗೆ ಹೋಗಿ ದೊಡ್ಡಪ್ಪ ದೊಡ್ಡಮ್ಮನ ಮಾತಾಡ್ಸ್ಕೊಂಡು ಬರೋಣ. ಬೇಡಮ್ಮ, ಗಂಡಿನ ಕಡೆಯವ್ರಿಗೆ ಭಾವ ಮುಂದಿನ ವಾರ ಬನ್ನಿ ಅಂತ ಹೇಳಿದ್ದಾರೆ. ಈಗ ಹೋಗೋದು ಬೇಡಮ್ಮ. ಆ ವಿಷಯಕ್ಕೆ ಅಲ್ಲದೆ ಇದ್ರು ಕಳ್ತನ ಆಗಿರೋ ವಿಷಯಕ್ಕಾದ್ರೂ ಹೋಗಿ ಮಾತಾಡ್ಸ್ಕೊಂಬರೋಣ ಮಾವ. ಪ್ಲೀಸ್, ನನಗೆ ತುಂಬ ಭಯ ಆಗ್ತಿದೆ. ಹೌದು, ಎಷ್ಟು ದುಡ್ಡು ಹೋಗಿದೆಯೋ, ಯಾವ್ಯಾವ ಒಡವೆಗಳನ್ನ ದೋಚ್ಕೊಂಡು ಹೋಗಿದ್ದಾರೋ, ಎಷ್ಟು ಲಾಸ್ ಆಗಿದೆಯೋ ನೆನ್ಸ್ಕೊಂಡ್ರೆ ಸಂಕಟ ಆಗತ್ರಿ. ಏಯ್, ದುಡ್ಡು ಒಡವೆ ಹಾಳಾಗಿ ಹೋಗ್ಲಿ, ಸದ್ಯ ಜೀವಕ್ಕೇನು ಅಪಾಯ ಇಲ್ವಲ್ಲ, ಅಷ್ಟೇ ಸಾಕು. ಮಾವ, ಅಟ್ಲೀಸ್ಟ್ ಫೋನ್ ಮಾಡಿ ಆದರೂ ಮಾತಾಡೋಣ. ಯಾಕೋ ಮನ್ಸು ಕೇಳ್ತಿಲ್ಲ. ಬೇಡಮ್ಮ, ಭಾವ ಯಾವುದು ವಿಷಯ ಹೇಳ್ಬೇಡ ಅಂತ ಹೇಳಿದ್ದಾರೆ. ಈಗ ಫೋನ್ ಮಾಡೋದು ಬೇಡ. ಗಂಡಿನ ಕಡೆ ಬರೋರು ಮುಂದಿನ ವಾರ ಬರ್ತಾರಂತೆ. ಒಂದು ವಾರ ನಿನಗೆ ರಿಲೀಫ್ ಸಿಕ್ತು ನೋಡು. ಮುಂದಿನ ವಾರ ಅಂತ ಇರೋದು ಮುಂದಿನ ವರ್ಷ ಆದರೆ ಇನ್ನೂ ಒಳ್ಳೇದು. ಪುಟಿ, ಏನು ಮಾತಾಡ್ತಾ ಇದ್ದೀನಿ ನೀನು? ಭಾವನಿಗೆ ನಿನ್ನ ಮದುವೆ ಜೊತೆ ನಮ್ಮ ಮಯೂರ ಮದುವೆ ಮಾಡೋಕ್ಕಂತಲೂ ಆಸೆ ಇದೆ. ಯಾಕಮ್ಮ ಹೀಗೆ ಮಾತಾಡ್ತೀಯ? ಒಳ್ಳೆ ಗಂಡು ಬಂದಾಗ ಕಣ್ಣು ಮುಚ್ಕೊಂಡು ಹೂ ಅಂದ್ಬಿಡ್ಬೇಕು. ಇಲ್ಲ ಅಂದ್ರೆ ನಂತರ ಸಿಗ್ದವ್ರನ್ನ ಒಪ್ಕೊಂಡು ಜೀವನ ಪೂರ್ತಿ ಎಣಗ್ಬೇಕಾಗತ್ತೆ. ಏಯ್, ಸಾಕು ನಿಲ್ಸೆ. ನಿನ್ನನ್ನು ಕಟ್ಕೊಂಡಲ್ಲ ನಾನು ಪಾಪಿ. ಈ ಮುಂಗಾರು ಮಳೆ ಸಿನಿಮಾದಲ್ಲಿ ದೇವದಾಸ್ ಮೊಲ ಇದೆಯಲ್ಲ, ಆ ಥರ ಆಗ್ಬಿಟ್ಟಿದ್ದೀನಿ ನಾನು. ಆಹಾ, ಮಗ ಮನೆಯಲ್ಲಿ ಕಾಣಿಸ್ತಿಲ್ವಲ್ಲ ಅಂತ ಸ್ವಲ್ಪನಾದ್ರೂ ಬೇಜಾರಿದ್ಯಾ ನಿಮ್ಗೆ? ನಾಚಿಕೆ ಆಗ್ಬೇಕು ನಿಮ್ ಜನ್ಮಕ್ಕೆ. ತಮಾಷೆ ಮಾಡ್ತಾ ನಿಂತಿದ್ದೀರಲ್ಲ. ಇದು ತಮಾಷೆನೇನೆ, ವಾಸ್ತವದ ಕಟು ಸತ್ಯ. ನೋಡ್ರಿ, ನನಗೆ ನನ್ನ ಮಗ ಬೇಕು. ಅವನಿಲ್ದೆ ಈ ಮನೆಯಲ್ಲಿ ಒಂದು ನಿಮಿಷನೂ ನನ್ನ ಕೈಯಲ್ಲಿ ಇರಕ್ಕಾಗಲ್ಲ. ಏಯ್, ಸಾಕು ನಿಲ್ಸೆ ನೀನು. ನಾವೇನೋ ಶುಭ ಕಾರ್ಯದ ಬಗ್ಗೆ ಮಾತಾಡ್ತಿದ್ವಿ, ಮಗ 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 ಅಂತ ಬಡ್ಕೋತಾರೆ. ಅವನ ಸಣ್ಣ ಹುಡುಗನ ಬರ್ತಾ ಬಿಡ. ಬರ್ತಾನೆ ಬಿಡು ಅಂತ ಸುಮ್ಮನೆ ಇರಕ್ಕಾಗಲ್ಲ ರೀ. ಪಾಪ, ಅವನ್ ಮನ್ಸು ಸೋತ್ ಹೋಗಿದೆ. ಬೇಜಾರ್ ಮಾಡ್ಕೊಂಡೆ ಅವ್ನು ಈ ಸಲ ಮನೆ ಬಿಟ್ಟು ಹೋಗಿರೋದು. ಅದೆಲ್ಲ ನನಗೆ ಗೊತ್ತಿಲ್ಲ. ನನಗೆ ನನ್ನ ಮಗ ಬೇಕೇ ಬೇಕು ಅಷ್ಟೇ. ಏಯ್, ಹಾಗಿದ್ರೆ ಹುಡುಕೊಂಡು ಹೋಗು. ಸಿಕ್ಕಿದ್ರೆ ಕಂಕ್ಳ ಎತ್ಕೊಂಡು ಒಂದು ಲಾಲಿಪಾಪ್ ಕೊಡ್ಸಿ ಚೀಪ್ಸ್ತಾ ಕರ್ಕೊಂಬ ಗಂಡಿನ. ನಿಮ್ಗೂ ನಾನು ಈ ಮನೇಲಿ ಇರೋದು ಇಷ್ಟ ಇಲ್ಲ ಅನ್ಸತ್ತೆ. ಹೋಗ್ತೀನಿ ಬಿಡಿ. ನನ್ ಮಗ ಎಲ್ಲಿದ್ದಾನೆ ಅಂತ ಹುಡ್ಕೊಂಡು ಅವನ್ನ ಕರ್ಕೊಂಡೇ ವಾಪಸ್ ಬರೋದು. ಮಾವ, ಅತ್ತೆ ಕೋಪ ಮಾಡ್ಕೊಂಡು ಹೋಗ್ತಿದ್ದಾರೆ. ಹೋಗಿ ಸಮಾಧಾನ ಮಾಡಿ ಕರ್ಕೊಂಬನ್ನಿ. ಹೋಗ್ಲಿ ಬಿಡಮ್ಮ, ಎಷ್ಟು ಅಂತ ಸಮಾಧಾನ ಮಾಡೋದು? 25 ವರ್ಷದಿಂದ ಅವಳಿಗೆ ಸಮಾಧಾನ ಮಾಡಿ ಮಾಡಿ ನೋಡು ಹೀಗಾಗಿದ್ದೀನಿ. ಇನ್ನೇನು ಸಮಾಧಾನ ಮಾಡೋದು? ನೀವೇನು ಯೋಚನೆ ಮಾಡಿದ್ರಿ ಪುಟಿ, ಆರಾಮಾಗಿರಿ. ನಾನಿದ್ದೀನಲ್ಲ. ಬಂದೆ. ಯಾರು? ಏನು ವಿಷಯ?
ನಿನ್ನೆ ರಾತ್ರಿ ನಿಮ್ಮನೇಲಿ ಕಳ್ತನ ಆಯ್ತಾ? ಕಳ್ತನ ಆಗಿದ್ದು ನಿಜ ತಾನೆ? ಭಯಪಡಬೇಡಿ, ನಾವು ಪೊಲೀಸು, ನಿಜ ಹೇಳಿ. ನಾವು ಕಂಪ್ಲೇಂಟೇ ಕೊಟ್ಟಿಲ್ಲ, ನಿಮ್ಗೆ ಯಾರು ಹೇಳಿದ್ರು? ರಾತ್ರಿ ಇಲ್ಲಿ ನುಗ್ದೋರೆ ಪಕ್ಕದ ಇನ್ನೊಂದು ಮನೆಗೂ ನುಗ್ಗಿದ್ರು. ಅಲ್ಲಿಂದ ತಪ್ಪಿಸ್ಕೊಂಡು ಹೋಗುವಾಗ ನೈಟ್ ಗಸ್ತಲ್ಲಿದ್ದು ನಮ್ಮ ಕೈ ಸಿಕ್ಬಿದ್ರು. ಹಿಡಿದು ಬಾಯಿ ಬಿಡಿಸಿದಾಗ ಈ ಮನೆ ವಿಷಯನೂ ಗೊತ್ತಾಯ್ತು. ಸದ್ಯ ನಮ್ಮ ಜೀವ ಉಳಿತಲ್ಲ, ಅಷ್ಟು ಸಾಕು ಅಂದ್ಕೊಂಡು ಸುಮ್ಮನಾದ್ವಿ. ಅದಕ್ಕೆ ಕಂಪ್ಲೇಂಟ್ ಕೊಡಲಿಲ್ಲ. ಆ ಕಳ್ಳರು ಹೀಗೇನೆ ಎಲ್ರಿಗೂ ಎದುರಿಸ್ತಾ ಇದ್ರು. ಅದಕ್ಕೆ ಕಂಪ್ಲೇಂಟ್ ಕೊಡೋಕೆ ಯಾರು ಮುಂದೆ ಬರ್ತಾ ಇರಲಿಲ್ಲ. ಈಗ ನಾವು ಅವ್ರಿಗೆ ಸರಿಯಾಗಿ ಬಾಯಿ ಬಿಡಿಸಿದ್ದೀವಿ. ನೀವು ಸ್ಟೇಷನ್ಗೆ ಬಂದು ಸ್ಟೇಟ್ಮೆಂಟ್ ಕೊಟ್ಬಿಡಿ. ಗಾಬರಿ ಆಗಬೇಡಿ, ನಿಮ್ಮ ಸೇಫ್ಟಿಗೆ ಹೇಳಿದ್ದು. ಸ್ಟೇಷನ್ಗೆ ಬಂದು ಸ್ಟೇಟ್ಮೆಂಟ್ ಕೊಡಿ. ನಿಮ್ಮ ಮನೇಲಿ ಕಳ್ತನ ಆಗಿರೋ ವಸ್ತು ವಾಪಸ್ ನಿಮಗೆ ಸಿಗುತ್ತೆ. ಯೋಚನೆ ಮಾಡಬೇಡಿ, ಬನ್ನಿ. ಸರಿ, ನೀವು ನಡೀರಿ, ಹಿಂದೆನೇ ನಾನು ಬರ್ತೀನಿ. ಸರಿ ಆಯಿತು, ಬೇಗ ಬಂದ್ಬಿಡಿ. ಹಾಂ ಸುಮತಿ, ಸ್ಟೇಷನ್ಗೆ ಹೋಗಿ ಬರ್ತೇನೆ. ಛೇ, ಇಷ್ಟೊತ್ತಾದರೂ ಬರಲಿಲ್ವಲ್ಲ ಇವಳು. ಒಂದು ಫೋನ್ ಮಾಡಿಬಿಡ್ತೀನಿ. ಡ್ಯಾಡಿ, ನನ್ನ ಮಾತನ್ನು ಕೇಳ್ತೀರಾ? ಹೇಳಿದ್ದನ್ನೇ ಹೇಳ್ತಿದೀಯಲ್ಲ, ನೀನು ಯಾವತ್ತಾದ್ರೂ ನಮ್ಮ ಮಾತು ಕೇಳಿದ್ಯಾ? ಯಾಕೆ ಫೋನೇ ರಿಸೀವ್ ಮಾಡ್ತಾ ಇಲ್ಲ? ನಾವು ನಿನ್ನನ್ನು ಹೆತ್ತೋರು, ಏನೇ ಹೇಳಿದ್ರು ನಿನ್ನ ಒಳ್ಳೇದಕ್ಕೆ. ನಮ್ಮ ಮಗಳು ಖುಷಿಯಾಗಿರ್ಬೇಕು ಅಂತ ನಾವು ಬಯಸ್ತೀವಿ. ಆದರೆ ನೀನು ನಿನ್ನ ಹಠನೆ ಸಾಧಿಸ್ತೀಯಲ್ಲ. ಹೇಳಿದ್ನಲ್ಲ ಡ್ಯಾಡಿ, ನನಗೂ ಸಾಧನೆ ಮಾಡೋದಿದೆ. ಹೆಣ್ಣು ಅಂದ್ರೆ ಗಂಡನ ಕೈಲಿ ತಾಳಿ ಕಟ್ಟಿಸ್ಕೊಂಡು ಸಂಸಾರ ಮಾಡೋದಷ್ಟೇ ಅಲ್ಲ, ಅವ್ರಿಗೂ ಗುರಿ ಅನ್ನೋದಿರತ್ತೆ. ಸಾಧಿಸು, ಬೇಡ ಅನ್ನೋರು ಯಾರು? ಸಾಧನೆ ಮಾಡೋಕೆ ಮದುವೆ ಆಗಬಾರ್ದು ಅನ್ನೋ ರೂಲ್ಸ್ ಇದೆಯಾ? ಇಲ್ವಲ್ಲ. ಮದುವೆ ಆದ ಹೆಣ್ಮಕ್ಳು ಸಾಧನೆ ಮಾಡಲೇ ಇಲ್ವಾ? ನನಗೆ ನವೀನ್ ಬೇಡ. ಜೈನ್ ಜೊತೆ ಮದ್ವೆ ಮಾಡ್ತೀರಾ? ಏನ್ರಿ, ಅವಳ ಮಾತು ಸ್ವಲ್ಪ ಕೇಳಬಾರ್ದಾ? ನೀನ್ ಸುಮ್ಮನಿರು ರುಕ್ಮಿಣಿ. ನೋಡಮ್ಮ ಚಾರು, ಜಯಂತ ನಿನಗೆ ಬೇಕೇ ಬೇಕು ಅಂತ ನೀನು ಹಠ ಹಿಡಿಯೋದಾದ್ರೆ, ನಿನ್ನನ್ನ ಹೆತ್ತೋರು ನಾವು, ನಮ್ದು ಒಂದು ಹಠ ಇದೆ, ನಮ್ಮನ್ನ ಮರ್ತು ಬಿಡು. ನಾವು ನಿನ್ನ ಪಾಲಿಗೆ ಸತ್ತು ಹೋಗಿದ್ದೀವಿ ಅನ್ಕೋ. ಯಾಕ್ರಿ ಹಾಗೆಲ್ಲ ಹೇಳಿ ಇವಳು ಹೆದರ್ಸ್ತೀರಾ? ಪಾಪ, ಅವಳ ಮುಖ ನೋಡಿ. ರುಕ್ಮಿಣಿ, ನೀನು ಸುಮ್ಮನಿರೋ ಅಂದಲ್ಲ. ಹೆಂಗಸರು ಹೀಗೆ ಅಡ್ಡ ಬಾಯ ಹಾಕೋದ್ರಿಂದನೇ ಪಾಯಿಂಟು ರೂಟ್ ತಪ್ಪು ಹೋಗಿ ಕೆಲಸ ಹಾಳಾಗೋದು. ಮತ್ತೊಮ್ಮೆ ಹೇಳ್ತಾ ಇದ್ದೀನಿ, ನೀನು ಸುಮ್ಮನಿದ್ಬಿಡು. ಚಾರು, ನೀ ಸುಮ್ಮನೆ ಹೋಗಮ್ಮ.
ಕಣೆ, ಫೋನ್ ರಿಸೀವ್ ಮಾಡಿ ಪ್ಲೀಸ್. ಚಾರು, ಫೋನ್ ರಿಸೀವ್ ಮಾಡು. ನಾನು ಎಷ್ಟೊತ್ತು ಅಂತ ಈ ಬಿಸಿಲಲ್ಲಿ ನಿಂತ್ಕೊಳ್ಳಿ. ಎಲ್ಲಿ ಹೋದ್ಲಿ ಇವಳು? ಫೋನು ರಿಸೀವ್ ಮಾಡ್ತಾ ಇಲ್ಲ, ಬರ್ಲೂ ಇಲ್ಲ. ನಾನು ಏನು ಅಂತ ಅನ್ಕೊಳ್ಳಿ. ಬಾಯ್ ಬಿಡ್ರು, ಇಲ್ಲಾಂದ್ರೆ ಮೆಣಸು ರುಬ್ಬಿ ಕಣ್ಣಿಗೆ ಸುರ್ಬಿಡ್ತೀನಿ. ಕರೆಕ್ಟಾಗಿ ಹೇಳಿದ್ರೆ ಬದ್ಕೋತೀರಾ? ಬಾಯ್ ಬಿಡ್ರು. ಗೊತ್ತಿಲ್ಲ ಸರ್, ನಮ್ಗೇನು ಗೊತ್ತಿಲ್ಲ. ಗೊತ್ತಿಲ್ವಾ? ಕಳ್ತನ ಮಾಡೋದಿಕ್ಕೆ ಡ್ರಗ್ಸ್ ಬೇರೆ ತಗೊಳ್ತೀರಾ? ಆ ಜಾಲ ಎಲ್ಲಿದೆ? ಎಲ್ಲಿಂದ ಸಿಕ್ತು? ನಮ್ಗೆ ಗೊತ್ತಿಲ್ಲ ಸರ್, ನಮ್ಮನ್ನು ಬಿಟ್ಬಿಡಿ. ಗೊತ್ತಿಲ್ವಾ? ಸರಿಯಾಗಿ ಹೇಳಿದ್ರೆ ನಿಮ್ ಬಾಡಿನ ಬಿಟ್ಬಿಡ್ತೀವಿ, ಇಲ್ಲಾಂದ್ರೆ ಪುಸುಕ್ಕಂತ ಮೇಲ್ಗಡೆ ಕಳಿಸ್ಬಿಡ್ತೀವಿ. ಯಾವುದು ಬೆಟ್ರು? ಸರ್ ನಮ್ಗೆ ಗೊತ್ತಿಲ್ಲ ಸರ್. ಯಾರೋ ತತ್ತಾರೆ, ನಮ್ಮ ಕೈಗೆ ಕೊಡ್ತಾರೆ, ನಾವು ತಗೊಳ್ತೀವಿ, ಕಳ್ತನ ಮಾಡ್ತೀವಿ ಸರ್, ಅಷ್ಟೇ ಸರ್. ನಾವು ಬಡಪಾಯಿ ಕಳ್ರು ಸರ್. ಬಡಪಾಯಿ ಕಳ್ರ? ಕಳ್ತನ ಮಾಡೋದಿಕ್ಕೆ ಡ್ರಗ್ಸ್ ತಗೊಳ್ಳೋ ಬಡಪಾಯಿಗಳು ನಿಮ್ಮಂಥವರಿಂದ ದೇಶಕ್ಕೆ ಏನು ಲಾಭ ಇಲ್ಲ. ನಿಮ್ಮನ್ನ ಕೂಡಿಟ್ಟು ಕಾಯ್ಬೇಕು, ಸೇಫ್ ಆಗಿ ಕೋರ್ಟ್ಗೆ ಕರ್ಕೊಂಡು ಹೋಗ್ಬೇಕು. ಇಲ್ಲಿರುವಷ್ಟು ದಿನ ನಿಮ್ಗೆ ತಿನ್ನೋಕ್ಕೂ ಕೊಡಬೇಕು. ನಿಮ್ಮಂಥವರಿಂದ ನ್ಯಾಷನಲ್ ವೇಸ್ಟು. ನಿಮ್ಮಂಥವ್ರನ್ನ ಎನ್ಕೌಂಟರ್ ಮಾಡಿ ಸಾಯಿಸ್ಬೇಕು. ಏನಂತೀರಾ? ಬಾಯ್ ಬಿಡ್ತೀರೋ ಇಲ್ಲ? ಹೇಳಿದ್ದನ್ನೇ ನಾವು ಮಾಡಿ ತೋರಿಸ್ಲೋ? ಹೇಳ್ತೀವಿ ಸರ್, ಹೇಳ್ತೀವಿ. ಅದೊಂದು ದೊಡ್ಡ ನೆಟ್ವರ್ಕ್ ಸರ್. ನಾವು ಮೇನ್ ಬಾಸ್ ಯಾರು ಅಂತ ಗೊತ್ತಿಲ್ಲ, ಆದರೆ ತುಂಬ ಹುಡುಗರಿದ್ದಾರೆ. ಡ್ರಗ್ಸ್ ದಂಧೆ ಮಾಡೋ ಜೊತೆ 5 ವರ್ಷದಿಂದ ಕಾಂಟ್ಯಾಕ್ಟ್ ಇದ್ದೀವಿ ಸರ್. ಆ ಡ್ರಗ್ಸ್ ಟೀಮ್ ಪೈಕಿ ಯಾರ್ದಾದ್ರೂ ನಂಬರ್ ನಿಮ್ಮ ಹತ್ರ ಇದೆಯಾ? ಇದೆ ಸರ್. ಕೊಡು. 99 99 800 ಹಲೋ, ನಾನು ರಮೇಶ್ ಅಂತ ಮಾತಾಡೋದು ಬಾಸ್. ಅದೇ ನ್ಯಾಷನಲ್ ಕಾಲೇಜ್ ಬ್ಯಾಕ್ ರೋಡು, ಲಾಸ್ಟ್ ರೂಮು. ಲಾಸ್ಟ್ ಮಂತ್ ನಿಮ್ಮ ಹತ್ರನೇ ಅದನ್ನು ತಗೊಂಡಿದ್ದಲ್ಲ ಬಾಸ್, ನೆನಪಿದೆಯಾ ಬಾಸ್? ಹೌದೌದು. ಎಲ್ಲಿಗೆ ಬರಬೇಕು ಬಾಸ್? ಏನು ಕೊಡು? ಹೌದಾ ಬಾಸ್? ಓಕೆ ಬಾಸ್. ಲಿಂಗರಾಜು, ಕಾಡ್ಕೊಪ್ಪಲ ಹತ್ರ ಸ್ಮಶಾನಕ್ಕೆ ಹೋಗಿ ನಿಮ್ಮ ಕೋಡು ಜೇಮ್ಸ್ ಬಾಂಡು ಗೊತ್ತಲ್ಲ, ಡ್ರಗ್ ಕೇಸ್ ಡೀಲು ಎಲ್ಲ ಗೊತ್ತು ಸರ್. ನನ್ನ ಜೊತೆ ಒಬ್ಬ ಕಾಲೇಜ್ ಹುಡುಗನ ಕರ್ಕೊಂಡು ಹೋಗ್ತೀನಿ, ಅವನಿಗೆ ಎಲ್ಲ ಡೀಟೇಲ್ ಹೇಳಿದ್ದೀನಿ ಸರ್. ಏನು ಪ್ರಾಬ್ಲಮ್ ಆಗಲ್ಲ. ಹುಷಾರು, ಕೇರ್ಫುಲ್ ಆಗಿರಬೇಕು. ಓಕೆ ಸರ್, ಹೋಗಿ. ನಮಸ್ಕಾರ ಸರ್. ನಮಸ್ಕಾರ. ನನ್ನ ಹೆಸರು ವಿಶ್ವನಾಥ್ ಅಂತ. ಅದೇ ತೋಟದ ಮನೆ ಓನರು? ಹೌದು ಸರ್. ಆ ಮನೆ ಕಳ್ತನ ಆಗಿದ್ದು? ಹೌದು ಸರ್. ಬನ್ನಿ ನನ್ನ ಜೊತೆ, ಬನ್ನಿ.
ಎದ್ದೇಳೋ ಮೇಲೆ. ಇವರೇನಾ ನಿಮ್ಮನೆ ಕಳ್ತನ ಮಾಡಕ್ಕೆ ಬಂದಿದ್ದು? ಸರ್, ಅವತ್ತು ರಾತ್ರಿ ಬೇರೆ ಆಗಿತ್ತು. ಮುಖಕ್ಕೆ ಮುಸ್ಕು ಹಾಕೊಂಡಿದ್ರು. ಇವರೇನ ಅವರು ಅಂತ ಗೊತ್ತಾಗ್ತಿಲ್ಲ ನನಗೆ. ಸರಿ, ನೀವಿನ್ ಹೊರಡಿ. ಇವ್ರನ್ನ ನಾನು ವಿಚಾರಿಸ್ಕೋತೀನಿ. ಏನಾದರೂ ಇನ್ಫಾರ್ಮೇಷನ್ ಬೇಕಿದ್ರೆ ನಿಮ್ಮನ್ನು ಕರ್ಸ್ಕೋತೀನಿ. ಸರಿ ಸರ್.